ಹುಡುಗರ, ಇಲ್ಲಿ ನಾವು ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಕಲಿತಾ ಇದೀವಿ ಕಣ್ರ. ಇದರಿಂದ ಏನು ಕಲಿತೀವಿ, ಏನು ನೋಡ್ತೀವಿ ಅಂತ ಹೇಳಿ ಇಲ್ಲೊಂದು ಸಣ್ಣ ಎಕ್ಸ್ಪೆರಿಮೆಂಟ್ ಇದೆ, ನೋಡ್ಬಿಡಿ. ಸೊ ಇಲ್ಲಿ ಏನು ನೋಡ್ತೀನಿ ನಿಮಗೆ ಅಂತ ಹೇಳಿದ್ರೆ, ಗ್ಲಾಸ್ ಲ್ಯಾಬ್ ಬದಲಾಗಿ ಆಯಿಲ್ ಉಪಯೋಗಿಸ್ತಾ ಇದ್ದೀವಿ. ಆಯಿತಾ, ಎರಡು ಅದೇ ಉತ್ತರ ಕೊಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇದು ಕೂಡ ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರು, ಇದು ಗ್ಲಾಸ್ ಬದಲಾಗಿ ಇಲ್ಲಿ ನಮ್ಮ ಹತ್ರ ಆಯಿಲ್ ಉಪಯೋಗಿಸ್ತಿದ್ದೀವಿ. ಇದು ಗಾಳಿ, ಇದು ಎಣ್ಣೆ. ಆಯಿತಾ, ಏನು ಕಲಿತೀವಿ ಇಲ್ಲಿ ಇದರಿಂದ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿಲ್ ಬಿ ಲರ್ನಿಂಗ್ ರಿಫ್ರಾಕ್ಷನ್. ಇಲ್ಲಿ ರಿಫ್ರಾಕ್ಷನ್ ಎಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀವಿ, ಇಲ್ಲಿ ನೋಡಿ, ಇದು ನಿಮ್ಮ ಇನ್ಸಿಡೆಂಟ್ ರೇ, ಸರಿನಾ? ಈ ರೇ ಹೀಗೆ ಹೋಗೋ ಬದಲಾಗಿ ಇಲ್ಲಿ ಶಿಫ್ಟ್ ಆಗ್ತಾ ಇದೆ, ಮತ್ತೊಂದು ದಿಕ್ಕಲ್ಲಿ ಹೋಗ್ತಾ ಇದೆ ಅಲ್ವಾ? ಸೊ ರಿಫ್ರಾಕ್ಷನ್ ಆಗಿಲ್ದಿರಾ ಇಟ್ ಕೆನಾಟ್ ಗೆಟ್ ಶಿಫ್ಟೆಡ್, ಲೈಟ್ ಕೆನಾಟ್ ಜಸ್ಟ್ ಶಿಫ್ಟ್. ಸೊ ರಿಫ್ರಾಕ್ಷನು ಇವೆರಡು ಪಾಯಿಂಟಲ್ಲಿ ಆಗ್ತಾ ಇದೆ. ಇನ್ನೊಂದು ವಿಷಯ ಏನು ಕಲಿತಾ ಇದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ಸಮಥಿಂಗ್ ಕಾಲ್ಡ್ ಎಸ್ ಲ್ಯಾಟರಲ್ ಶಿಫ್ಟ್. ಆಯಿತಾ, ಏನಂತ ಹೇಳಿದ್ರೆ ಲೈಟು ಶಿಫ್ಟ್ ಆಗಿದೆ ನೋಡಿ. ಶಿಫ್ಟ್ ಆಗೋದು ಅಂತ ಹೇಳಿದ್ರೆ ಮತ್ತೊಂದು ಕಡೆ ಹೋಗೋದು. ಈ ಲೈಟ್ ಮತ್ತೊಂದು ಕಡೆ ಹೋಗಿದೆಯಲ್ಲ, ಅದಕ್ಕೆ ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳ್ತೀವಿ. ಲ್ಯಾಟ್ರಲ್ ಅಂತ ಹೇಳಿದ್ರೆ ಸೈಡ್ ವೇಸ್ ಅಲ್ವಾ? ಸೈಡ್ಗೆ ಹೋಗಿದೆ ಈ ಲೈಟು, ಸರಿನಾ? ಅದಕ್ಕೆ ಇದು ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳ್ತೀವಿ. ಆಯಿತಾ, ಇದನ್ನು ಹೇಗೆ ಆ್ಯಕ್ಚುಲಿ ಮಾಡ್ತೀವಿ, ಗುಂಪಿನ ಉಪಯೋಗಿಸಿ ಇದನ್ನು ಮಾಡ್ತೀವಿ. ಇಲ್ಲಿ ನಾವು ಲೇಸರ್ ಉಪಯೋಗಿಸಿ ಮಾಡಿದ್ರಲ್ಲ, ಇದನ್ನೇ ನಾವು ಗುಂಪಿನ ಉಪಯೋಗಿಸಿ ಮಾಡ್ತೀವಿ. ಸ್ವಲ್ಪ ವಿಚಿತ್ರವಾಗಿ ಕೇಳಿಸುತ್ತಲ್ಲ, ಇಲ್ಲಿ ಸ್ಟೆಪ್ಸ್ ಕೇಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡ್ತೀವಿ ಅಂಥೇಳಿ. ಮೊದಲನೇದಾಗಿ ಬಿಳಿ ಪೇಪರ್ ತೊಗೊಬೇಕು. ಆಯಿತಾ, ಅದು ಬಿಟ್ಟರೆ ಗ್ಲಾಸ್ ಲ್ಯಾಬ್ ತೊಗೊಬೇಕು. ಅದನ್ನು ಬಿಳಿ ಪೇಪರ್ ಮೇಲೆ ಇಟ್ಟು ಬೌಂಡ್ರಿ ಡ್ರಾ ಮಾಡಬೇಕು. ಈ ಗ್ಲಾಸ್ ಲ್ಯಾಬ್ ಬೌಂಡ್ರಿ ಡ್ರಾ ಮಾಡಬೇಕು, ಸರಿನಾ? ಇದಾದಮೇಲೆ ಇದನ್ನೆಲ್ಲ ತೆಗೆದು, ಅಂದರೆ ಗ್ಲಾಸ್ ಲ್ಯಾಬ್ನ ಹೊರಗಡೆ ತೆಗೆದು ಒಂದೆರಡು ಗುಂಪಿನ ತೊಗೊಳ್ಳಿ. ಅದು ಬಿಟ್ಟು ವಿ ನೀಡ್ ಟು ಡ್ರಾ. ಈ ರೀತಿಯಲ್ಲಿ ಕಾಣುತ್ತೆ. ಗ್ಲಾಸ್ ಲ್ಯಾಬೆಲ್ಲ ತೆಗೆದ್ರೆ ಬಿಳಿ ಪೇಪರ್ ಮೇಲೆ ಈ ಚಿತ್ರ ಕಾಣಿಸುತ್ತೆ. ಈ ಚಿತ್ರದ ಮೇಲೆ ನೀವು ನಾರ್ಮಲ್ ಚಿತ್ರ ಬಿಡಿಸಿ, ಈ ಥರ ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಲೈನ್, ಈ ಚಿತ್ರ ಬಿಡಿಸಿ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ, ಇದಕ್ಕೆ ನೀವು ಇನ್ಸಿಡೆಂಟ್ ರೇ ಬರೀಬೇಕಾಗುತ್ತೆ, ಸರಿನಾ? ಸೊ ಯು ಶುಡ್ ಡ್ರಾ ಆಲ್ ಆಫ್ ದಿಸ್. ಡ್ರಾ ಮಾಡಿ ಯಾವುದೇ ಎರಡು ಪಾಯಿಂಟ್ ತೊಗೊಳ್ಳಿ, 1, 2, P1 ಮತ್ತು P2, ಸರಿನಾ? ಸೊ ಪಿನ್ 2 ಪಿನ್ಸ್ ಅಟ್ P1 ಆ್ಯಂಡ್ P2. ಸೊ P1 ಮತ್ತು P2 ಅಲ್ಲಿ ಇವೆರಡು ಗುಂಡು ಪಿನ್ನು ಚುಚ್ಚ್ರಿ, ಸರಿನಾ? ಮೂರನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಗ್ಲಾಸ್ ಲ್ಯಾಬ್ನ ವಾಪಸ್ ಇಡಬೇಕಾಗುತ್ತೆ. ಇದು ತೆಗೆದು ಇದನ್ನೆಲ್ಲ ಚಿತ್ರ ಬಿಡಿಸ್ಬೇಕು ಅಲ್ವಾ? ಅದನ್ನು ವಾಪಸ್ ಇಡಿ, ಸರಿನಾ? ಗ್ಲಾಸ್ ಲ್ಯಾಬು ವಾಪಸ್ ಇಡಬೇಕು. ಅದಾಯಿತು ಅಂದಮೇಲೆ ವಿ ನೀಡ್ ಟು ಅಬ್ಸರ್ವ್ ದ ಪೆನ್ಸ್ ವಯಾ ಗ್ಲಾಸ್ ಲ್ಯಾಬ್. ಇದೇನೇ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ಮಾತಲ್ಲಿ ಹೇಳಿದರೆ ಅರ್ಥ ಆಗಲ್ಲ, ನೋಡಿಸ್ಬೇಕಾಗುತ್ತೆ. ಎರಡು ಪಿನ್ನ ನಾವು ಗುಂಡು ಪಿನ್ನ ನಾವು, ಆಯಿತಾ, ಅಬ್ಸರ್ವ್ ಮಾಡ್ಕೊಂಡು ಎರಡು ಗುಂಡು ಪಿನ್ನ ಚುಚ್ಚಬೇಕು. ಹೇಗೆ ಚುಚ್ಚಬೇಕು ಅಂತ ಹೇಳಿದ್ರೆ, ಸೊ ದಟ್ ದೇ ಆರ್ ಕೊಲೀನಿಯರ್. ಸೊ ದ್ಯಾಟ್ ಆಲ್ ಪಿನ್ಸ್ ಆರ್ ಕೊಲೀನಿಯರ್. ಕೊಲೀನಿಯರ್ ಅಂತ ಹೇಳಿದ್ರೆ ಏನು? ಕೊಲೀನಿಯರ್ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಇದನ್ನು ಕೇಳ್ಕೊತೀರಾ. ಇದುವರೆಗೂ ಕೇಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೇಳ್ಕೊತೀರಾ, ಅಲ್ಲಿ ಕಲ್ತ್ಕೊತೀರಾ. ಇನ್ನು ಕೊಲೀನಿಯರ್ ಅಂತ ಹೇಳಿದ್ರೆ ಸೇಮ್ ಸ್ಟ್ರೇಟ್ ಲೈನ್ ಅಂತ ಹೇಳಿ ಅರ್ಥ, ಸರಿನಾ? ಸೊ ಅದ್ರ ಮೇಲೆ ಒಂದು ಪುಟ್ಟು ವಿಡಿಯೋ ಇದೆ. ಸೊ ಇದನ್ನು ನೋಡಿ ಒಂದಷ್ಟು ವಿಷಯಗಳು ಅರ್ಥ ಆಗುತ್ತೆ. ಸೊ ಇದು ಸ್ವಲ್ಪ ಒಂದೇನಂದರೆ ಗ್ಲಾಸ್ ಲ್ಯಾಬ್ ಇದೆ ನೋಡಿ, ಇಟ್ಸ್ ಬ್ಲರಿ. ಒಂದು ನಿಮಿಷ, ಹಾಂ ನೋಡಿ ಕಾಣಿಸ್ತಾ? ಒಂದಷ್ಟು ಪಿನ್ಗಳು ಕಾಣಿಸ್ತಾ ಇದೆಯಾ? ಗ್ಲಾಸ್ ಥ್ರೂ ನೋಡಬೇಕು, ಗ್ಲಾಸ್ ಒಳಗಡೆ ನೋಡಬೇಕು. ಅಲ್ಲಿ ನೋಡಿ ಎರಡು ಪಿನ್ ಕಾಲು ಕಾಣಿಸ್ತಾ ಇದೆ. ಗ್ಲಾಸ್ ಸ್ಲ್ಯಾಬ್ ಎದುರುಗಡೆ ಇರುವಂಥ ಎರಡು ಪಿನ್ನು, ಅವು ಹಿಂದೆ ಎರಡು ಪಿನ್ನ ಕವರ್ ಮಾಡ್ತಾಯಿದೆ ಅಲ್ವಾ, ಸರಿನಾ? ಸೊ ಬೇಸಿಕಲಿ ಇದೇ ಅದು ಆ್ಯಕ್ಚುಲಿ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಇದು ನಿಮ್ಮ ಪಿನ್ 4 ಯಾವುದೋ ಎದುರುಗಡೆ ಇರೋದು,
ಪಿನ್ 4, ಅದ್ರ ಹಿಂದೆ ಇರೋದು ಪಿನ್ 3, ಇವೆರಡು ಪಿನ್ 1 ಪಿನ್ 2. ಬಟ್ ಇಲ್ಲಿ ಕಾಣ್ತಾ ಇಲ್ಲ ಅದು ಕಾಲು. ಏನಕ್ಕೆ ಕಾಣ್ತಾ ಇಲ್ಲ ಇಲ್ಲಿ ಅಂತ ಹೇಳಿದ್ರೆ ಬಿಕಾಸ್ ದ ಲೈಟ್ ಹ್ಯಾಸ್ ಗಾಟ್ ಲ್ಯಾಟ್ರಲಿ ಶಿಫ್ಟೆಡ್. ಸೂಪರ್ ಅಲ್ಲ? ಇದು ಆ್ಯಕ್ಚುಲಿ ಟ್ರಾನ್ಸ್ಪರೆಂಟ್ ಇದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಬಂದು ಬಿಳಿದಾಗಿದೆ, ಹಾಗಾಗಿ ನಿಮ್ಗೇನು ಗೊತ್ತಾಗ್ತಾ ಇಲ್ಲ. ಬೇರೆನೇ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಿರೋದು. ಆಯಿತಾ? ಸೊ ಇಟ್ ಇಸ್ ಗಾಟ್ ಲ್ಯಾಟ್ರಲಿ ಶಿಫ್ಟೆಡ್, ಹಾಗಾಗಿ ನೋಡಿ ಈ ಥರ ಶಿಫ್ಟ್ ಆಗೋಗಿದೆ ಲೈಟು. ಹೀಗೆ ಹೋಗೋ ಬದಲಾಗಿ ಈ ಥರ ಸೈಡಿಗೆ ಶಿಫ್ಟ್ ಆಗೋಗಿದೆ. ಅದಕ್ಕೆ ಈ ಥರ ಕಾಣಿಸ್ತಾ ಇರೋದು ಅದು. ಸರಿನಾ? ಸೊ ದಿಸ್ ಆರ್ ಕೊಲೀನಿಯರ್ ಅಂತ ಹೇಳಿದ್ರೆ ಒಂದೇ ಲೈನಲ್ಲಿ ಇರುವಂಥ ಸ್ಥಿತಿ ಇದು. ಸರಿನಾ? ಸೊ ಕೊನೆಯದಾಗಿ 4ನೇ ಸ್ಟೆಪ್ ಏನಂತ ಹೇಳಿದ್ರೆ ಈ ಗ್ಲಾಸ್ ಸ್ಲ್ಯಾಬ್ ಅದು ಇದೆಲ್ಲ ತೆಗೆದು, ಸರಿನಾ, ವಿ ನೀಡ್ ಟು ಡ್ರಾ. ಸೊ ಅದೇನು ಚಿತ್ರ ಬಿಡಿಸೋದು ಅದನ್ನೇ ಬಿಡಿಸಿ ಹೇಳ್ಬಿಡ್ತೀನಿ ಇಲ್ಲೇ, ಮತ್ತು ಏನು ನೋಡ್ತೀವಿ ಅದನ್ನು ಹೇಳ್ತೀನಿ. ಸೊ 2 ಪಿನ್ನು, ಒಂದು ಗುಂಡು ಪಿನ್ ಇಲ್ಲಿದೆ, ಮತ್ತೊಂದು ಗುಂಡು ಪಿನ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಸರಿನಾ? ತೆಗೆದಾದ್ಮೇಲೆ ಗುಂಡು ಪಿನ್ ಅದು ಮಾರ್ಕ್ ಅಲ್ಲೇ ಇದ್ದೇ ಇರುತ್ತಲ್ವ, ಆ ಮಾರ್ಕ್ ಮೇಲೆ ಈ ಥರ 2 ಲೈನ್ ಡ್ರಾ ಮಾಡಬೇಕು. ಇವೆರಡು ಮಾರ್ಕ್ ಇಲ್ಲ ಅಂತ ಹೇಳಿದ್ರೆ ಲೈನ್ ಎಲ್ಲಿ ಹೋಗುತ್ತೆ ಅಂತ ಹೇಳಿ ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕೆ 2 ಪಿನ್ ತೊಗೊಳ್ಳೇಬೇಕು. ಈ ಕಡೆ 2 ಈ ಕಡೆ 2 ಇರಲೇಬೇಕು. ಇಲ್ಲ ಅಂತ ಹೇಳಿ ನಿಮ್ಮ ಎಕ್ಸ್ಪೆರಿಮೆಂಟ್ ಆಗೋಲ್ಲ. 3 ಇತ್ತು ಅಂದರೂ ತೊಂದರೆ ಇಲ್ಲ, 4 ಇತ್ತು ಅಂದರೂ ತೊಂದರೆ ಇಲ್ಲ. ನೀವು ಎಷ್ಟು ಬೇಕಾದ್ರೆ ಪಿನ್ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಮಿನಿಮಮ್ 2 ಇರಲೇಬೇಕು. ಸೊ ಇದು ನಿಮ್ಮ ಚಿತ್ರ. ಗ್ಲಾಸ್ ಸ್ಲ್ಯಾಬ್ ಒಳಗಡೆ ಲೈಟು ಈ ರೀತಿಯಲ್ಲಿ ಹೋಗ್ಕೊಂಡು ಈ ರೀತಿಯಲ್ಲಿ ಹೊರಗಡೆ ಬರುತ್ತೆ. ಆಯಿತಾ? ಸೊ ಇದು ನಿಮ್ಮ ಎಕ್ಸ್ಪೆರಿಮೆಂಟ್, ಬೇಸಿಕ್ ಐಡಿಯಾ. ಇದನ್ನು ಇವಾಗ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಪೂರ A to Z 4-5 ಸ್ಟೆಪ್ ಇದೆಯಲ್ಲ, ಅದನ್ನು ಪೂರ ಮಾಡಿ ನೋಡೋಣ ಇವಾಗ. ಮೊದಲನೇ ಸ್ಟೆಪ್ಪು ಪೇಪರ್ ತೊಗೊಬೇಕು. ಅದಾದಮೇಲೆ ಗ್ಲಾಸ್ ಸ್ಲ್ಯಾಬ್ ತೊಗೊಬೇಕು. ಎಲ್ಲ ಸೆಲ್ಲೋ ಟೇಪ್ ಹಾಕಿ ಮೆತ್ತಿಸೋದು ಒಳ್ಳೆಯದು, ಏನು ಮೂವ್ ಹಾಕ್ಕೊಡೋದು ಅಂಥೇಳಿ. ಗ್ಲಾಸ್ ಸ್ಲ್ಯಾಬ್ ಪಿನ್ ಇದು ಮಾಡೋದಕ್ಕಾಗಲ್ಲ, ಮೆತ್ತಿಸೋದಕ್ಕಾಗಲ್ಲ. ಇನ್ನು ಮಿಕ್ಕಿದೆಲ್ಲ ಮಾರ್ಕ್ ದ ಬೌಂಡ್ರಿ. ಸೊ ಸ್ವಲ್ಪ ನಾನು ಗಲೀಜು ಕೆಲಸ ಮಾಡ್ತೀನಿ ಇಲ್ಲಿ, ಅದನ್ನು ನೋಡಿಲಿ ಕೊನೆಯದಾಗಿ ಅಲ್ಲಾಡಿಸ್ಬಿಡ್ತೀನಿ ಇದನ್ನು. ಸೊ ಅದೆಲ್ಲ ಮಾಡಿಕೊಡೋದು ಕ್ಲೀನಾಗಿ ಹಿಡ್ಕೊಂಡು ಮಾಡಬೇಕು. ಅಕಸ್ಮಾತಾಗಿ ನೀವು ಆ ಥರ ಆಯಿತು ಅಂತ ಹೇಳಿದ್ರೆ ತೆಗೆದು ಹೊಸ ಪೇಪರ್ ತೊಗೊಳ್ಳಿ. ಸ್ಟೆಪ್ 2 ಅಲ್ಲಿ ನಾವು ನಾರ್ಮಲ್ ಡ್ರಾ ಮಾಡಿ ಅಲ್ವಾ, ನಾರ್ಮಲ್ ಡ್ರಾ ಮಾಡಬೇಕು. ಮತ್ತು ನಾನು ಪ್ರೊಟ್ರಾಕ್ಟರ್ ಇಟ್ಕೊಂಡು ಇನ್ಸಿಡೆಂಟ್ ರೇ ಒಂದು ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ತೊಗೊತೀನಿ. ಇಲ್ಲಿ ನಾನು 25 ಡಿಗ್ರಿ ಡ್ರಾ ಮಾಡ್ತೀನಿ. 10, 20, 25 ಅನ್ಕೊತೀನಿ. ಹಾಂ 25 ಅದಲ್ವಾ, 15. ಹಾಂ 25 ಕರೆಕ್ಟ್. ಸೊ ಅದು ನಿಮ್ಮ ಇನ್ಸಿಡೆಂಟ್ ರೇ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಲ್ಯಾಟ್ರಲ್ ಶಿಫ್ಟ್ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಸೊ ಅದು ನಿಮ್ಮ ರೇ. ಸೊ 2 ಪಿನ್ ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿ ಮಾರ್ಕ್ ಮಾಡಿಕೊಂಡೆ. 3ನೇ ಸ್ಟೆಪ್ ಏನಂತ ಹೇಳಿದ್ರೆ ಪಿನ್ನ ಚುಚ್ಚಿ. ಸೊ ಮೊದಲೇ ಪಿನ್ನು, 2ನೇ ಪಿನ್ನು ಆದಷ್ಟು ಸೀದಾ ಇರಬೇಕು. ನಂದು ಇನ್ನೊಂದು ಪಿನ್ನು ಸ್ವಲ್ಪ ಬೆಂಡಾಗಿದೆ ನೋಡಿ. 4ನೇ ಸ್ಟೆಪ್ಪು ಗ್ಲಾಸ್ ಸ್ಲ್ಯಾಬ್ ಆಪೋಸಿಟ್. ಆಯಿತಾ? ಆ ಕಡೆಯಿಂದ ನೀವು ಈ 2 ಪಿನ್ನ ಅಬ್ಸರ್ವ್ ಮಾಡಬೇಕು. ಹೇಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇವಾಗ ಬಂತು ನೋಡಿ ಹೊಸದು ಇನ್ನೊಂದು ಸ್ಕ್ರೀನು. ನೋಡಿ ಇಲ್ಲಿ 2 ಒಂದೇ, ಬಟ್ ಬೇರೆ ಆ್ಯಂಗಲಿಂದ ವಿಡಿಯೋ ತೆಗೆದಿರೋದು. ಸ್ವಲ್ಪ ಬ್ಲರಿ ಇದೆ, ಬಟ್ ಆದಷ್ಟು ನೋಡಿ. ಅದು ಹಿಂದೆ ಇದೆ 2 ಪಿನ್ನು. ನೋಡ್ತೀನಿ ನೋಡಿ ಒಂದು ಸತಿ. ಕಾಣಿಸ್ತಾ ಇವಾಗ? ಅದ್ರ ಹಿಂದೆ 2 ಪಿನ್ ಇದೆ ನೋಡಿ. ಗ್ಲಾಸ್ ಸ್ಲ್ಯಾಬ್ ಥ್ರೂ ನೋಡ್ಬೇಕು ನೀವು. ಸೊ ಅದು ಸರಿಗೆ ಮಾಡಿಲ್ಲ ನನ್ನ ಕೆಲಸನ. ಸೊ ಅದಕ್ಕೆ ಮತ್ತೊಂದು ಸತಿ ನೋಡ್ತಾ ಇದ್ದೀನಿ ಚುಚ್ಚೋದಕ್ಕೆ. ಇದೂ ಸರಿಗೆ ಬರೋದು, ಯಾಕಂತ ಹೇಳಿದ್ರೆ ಸ್ವಲ್ಪ ಅಡ್ಡ ಇದೆ ಇದು ಪಿನ್ನು, ಸೀದಾ ಇಲ್ಲ. ತಿರ್ಗಾ ತೆಗಿತೀನಿ. ತೆಗೆದು ತಿರ್ಗಾ ಸರಿ ಇರೋ ಜಾಗದಲ್ಲಿ ಚುಚ್ಚಕ್ಕೆ ನೋಡ್ತೀನಿ. ಆಯಿತಾ? ಇವಾಗ ನೋಡಿ ಈ 3 ಪಿನ್ನು ಕೊಲೀನಿಯರ್ ಆಗಿರುತ್ತೆ. 4ನೇ ಪಿನ್ ಬೇಕೇ ಬೇಕು ಒಂದು ಲೈನ್ ಡ್ರಾ ಮಾಡೋದಕ್ಕೆ ಅಲ್ವಾ? ಸೊ ಇದು ನೋಡಿ, ಇದು ಕೊಲೀನಿಯರ್ ಆಗಿದೆ, ಒಂದೇ ಲೈನಲ್ಲಿದೆ ಎಲ್ಲನೂ.
ಇವಾಗ ಮತ್ತೊಂದು ಪಿನ್ ತೊಗೊಂಡು ಈ 4 ಕೊಲೀನಿಯರ್ ಆಗಿರಬೇಕು, ಎರಡೇ ಅಲ್ಲ ನೋಡಿ, 4 ಕೊಲೀನಿಯರ್ ಆಗಿರಬೇಕು. ಸ್ವಲ್ಪ ಈ ಕಡೆ ಚುಚ್ಚಬೇಕಾಯ್ತು ನಾನು ಅಲ್ವಾ, ಎಡಭಾಗದ ಕಡೆ. ನನ್ನ ಪ್ರಕಾರ ಸ್ವಲ್ಪ ಆ ಕಡೆ ಚುಚ್ಚಿದ್ರೆ ಸರಿ ಹೋಗಿರೋದು. ಎನಿವೇಸ್ ಕ್ಯಾಮ್ರಾ ಹಿಡ್ಕೊಂಡು ಅದಕ್ಕೆ ಸರಿ ಕೆಲಸ ಮಾಡಿಲ್ಲ, ಆಗಿದ್ದಾಯ್ತು ಅಷ್ಟೇ. ಸ್ಟೆಪ್ 5. ಸೊ ಪಿನ್ ತೆಗೆದೆ, ಗ್ಲಾಸ್ ಸ್ಲ್ಯಾಬ್ ತೆಗಿತೀನಿ. ಸೊ ಅವೆರಡು ಪಾಯಿಂಟ್ ಇಂಪಾರ್ಟೆಂಟ್, ಅದು ಮಾರ್ಕ್ ಮಾಡ್ಕೊಂಬಿಟ್ಟೆ ಮೊದಲೇ. ಸೊ ಅದು ನಿಮ್ಮ ಎಮರ್ಜೆಂಟ್ ರೇ ಅಂತ ಹೇಳ್ತೀವಿ ಅದಕ್ಕೆ, ಗ್ಲಾಸಿಂದ ಹೊರಗಡೆ ಬರೋವಂಥ ರೇ ಅದು. ಸೊ ಅದು ಲೈನ್ ಎಳೀರಿ ಅದನ್ನು. ಸೊ ಈ ಗ್ಲಾಸ್ ಸ್ಲ್ಯಾಬ್ ಥ್ರೂ ನಿಮ್ಮ ರೇ ಹೀಗೆ ಕಾಣುತ್ತೆ. ಆಯಿತಾ? ಸೊ ಇದು ನಿಮ್ಮ ಪೂರ ಎಕ್ಸ್ಪೆರಿಮೆಂಟ್. ನಾನು ಪೂರ ಚಿತ್ರ ಬಿಡಿಸಿಲ್ಲ, ಬಟ್ ಈ ರೀತಿಯಲ್ಲಿ ಮಾಡಬೇಕು. ಇದರಲ್ಲೆಲ್ಲ ಆ್ಯಂಗಲೆಲ್ಲ ಮಾರ್ಕ್ ಮಾಡಿ ಮತ್ತು ಮೆಷರ್ಮೆಂಟ್ಸ್ ಮಾಡೋದಿದೆ, ಸರಿನಾ? ಸೊ ಅದನ್ನು ಮುಂದಿನ ಭಾಗದಲ್ಲಿ ಮಾಡೋಣ. ಬಟ್ ಇದು ನಿಮ್ಮ ಓವರಾಲ್ ಕೊನೆ ಚಿತ್ರ. ಲೇಬಲಿಂಗ್ ಇಲ್ಲ, ಬಟ್ ಈ ರೀತಿಯಲ್ಲಿ ಕಾಣುತ್ತೆ ಅಂಥೇಳಿ ಒಂದು ಚಿತ್ರ, ಆಯಿತಾ? ಸೊ ಇದರಲ್ಲಿ ನಿಮ್ಮ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ರಿಫ್ರಾಕ್ಷನ್ನು, ಎಮರ್ಜೆಂಟ್ ಅಂತ ಹೇಳಿ 3 ಆ್ಯಂಗಲು, ಮತ್ತು ಈ ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳಿ ಈ ಲೆಂತು, ಇದನ್ನೆಲ್ಲ ಮೆಷರ್ ಮಾಡೋದಿದೆ, ನೋಟ್ ಡೌನ್ ಮಾಡೋದಿದೆ. ಸೊ 2 ನೋಡ್ಬೋದು. ಸೊ ವಾಟ್ ಯು ಅಂಡರ್ಸ್ಟುಡ್, ನಾನು ಮೊದಲೇ ಏನು ಹೇಳಿದ್ದೆ ಅದನ್ನೇ ಇಲ್ಲಿ ಮಾಡಿರೋದು, ಸರಿನಾ? ಓಕೆ. ಸೊ ನಿಮ್ಗೆ ಏನು ರನ್ನಿಂಗ್ ನೋಟ್ ಬರೆಯೋಕ್ಕಾಗುತ್ತೋ ಇದರಿಂದ ಫುಲ್ ಡೀಟೇಲಾಗಿ ನಾನು ನೋಟ್ಸ್ ಕೊಡ್ತಾ ಇದ್ದೀನಿ, ಸ್ಕಿಪ್ಸ್ ಎಲ್ಲನೂ. ಬಟ್ ಇಲ್ಲಿ ನಿಮ್ಗೆ ಏನು ಬರೆಯೋಕ್ಕೆ ಅನಿಸುತ್ತೋ ಅದನ್ನ ಬರ್ಕೊಳ್ಳಿ. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಪುಟ್ಟು ಪಾಯಿಂಟ್ ಆಗಿರ್ಬೋದು, ಒಂದು ಸೆಂಟೆನ್ಸ್ ಆಗಿರ್ಬೋದು, ಒಂದು ಪ್ಯಾರಾಗ್ರಾಫ್ ಆಗಿರ್ಬೋದು, ಒಂದು ಕತೆ ಆಗಿರ್ಬೋದು, ಏನು ಬೇಕಾರಾಗಿರ್ಬೋದು, ಒಂದು ಚಿತ್ರ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಹೆಡ್ಡಿಂಗ್ ಹಾಕ್ಕೊಂಡು ಬರ್ಕೊಳ್ಳಿ. ರನ್ನಿಂಗ್ ನೋಟ್ ಅಂತ ಸಬ್ ಹೆಡ್ಡಿಂಗ್ ಹಾಕ್ಕೊಂಡು ಬರ್ಕೊಂಬಿಡಿ.